ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು. ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ಕೂಡ ದೂರ ಇರುವುದನ್ನು ಕಲಿತುಕೊಳ್ಳಿ. ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖ ಸಂತೋಷದಿಂದ ಇದ್ದೇವೆ ಎನ್ನುವುದರಿಂದ ಅಲ್ಲ, ನಮ್ಮಿಂದ ಎಷ್ಟು ಜನ ಸುಖ ಸಂತೋಷದಿಂದ ಜೀವನವನ್ನು ಮಾಡುತ್ತಿದ್ದಾರೆ ಎನ್ನುವುದರಿಂದ. ಬಂಗಲೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು. ಮನಸ್ಸಿಗೆ ನೆಮ್ಮದಿ ಇದ್ದಾಗ ಮಾತ್ರ ಜೀವನ ಎನ್ನುವುದು ಬಂಗಾರವಾಗುವುದಕ್ಕೆ ಸಾಧ್ಯವಾದೀತು. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಾ ಹೇಳಿದ್ದಂತೆ. ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗುತ್ತದೆ. ಜೀವನದಲ್ಲಿ ಯಾವಾಗಲೂ ಕೂಡ ಸತ್ಯವನ್ನು ನುಡಿಯುವುದನ್ನು ಕಲಿತುಕೊಳ್ಳಬೇಕು. ಸ್ವಂತ ಬುದ್ಧಿವಂತಿಕೆಯಿಂದ ಮಣ್ಣು ತಿಂದರೂ ಕೂಡ ಪರವಾಗಿಲ್ಲ, ಬೇರೆಯವರ ಮಾತನ್ನು ಕೇಳಿ ಹೇಸಿಗೆ ತಿನ್ನುವ ಮಟ್ಟಕ್ಕೆ ಯಾವತ್ತಿಗೂ ಕೂಡ ಮಂದಿ ಇಳಿಯಲೇಬಾರದು. ತಾಳ್ಮೆ ಎಂಬ ಆಯುಧ, ಮೌನ ಎನ್ನುವ ಕಿರೀಟ, ನಗು ಎನ್ನುವ ಒಡೆಯ ಧರಿಸಿದರೆ ಜೀವನದಲ್ಲಿ ಯಾವತ್ತೂ ಕೂಡ ಸೋಲೆ ಇರುವುದಿಲ್ಲ. ತೂತು ಬಿದ್ದ ಡೋಣಿಯಲ್ಲಿ ನದಿ ದಾಟುವುದು ಒಂದೇ. ಮೋಸ, ವಂಚನೆ, ನಂಬಿಕೆ ಮತ್ತು ದ್ರೋಹವನ್ನು ಮಾಡುವಂತಹ ಸಮಯ ಸಾಧಕರ ಸ್ನೇಹವನ್ನು ಬಯಸುವುದು ಕೂಡ ಒಂದೇ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಇಟ್ಟರೆ ಏನು ತಾನೇ ಪ್ರಯೋಜನವಾದೀತು ಹೇಳಿ? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನು ಎಂದಿಗೂ ಕೂಡ ಅದು ನೀಡುವುದಕ್ಕೆ ಸಾಧ್ಯವೇ ಇಲ್ಲ. ಹರಿಯುವ ನೀರು ಒಂದು ಕಡೆ ನಿಂತರೆ ಆ ನೀರು ಕೆಡುತ್ತದೆ. ಅದೇ ರೀತಿಯಲ್ಲಿ ದುಡಿಯುವ ಮನುಷ್ಯ ಸುಮ್ಮನೆ ಕೂತರೆ ಸಂಸಾರ ಎನ್ನುವುದು ಕೆಡುತ್ತದೆ. ಇಲ್ಲಿ ದುಡಿಯುವವನಿಗೆ ಮಾತ್ರ ಬೆಲೆ ಎನ್ನುವುದು ಇರುವುದು. ಖಾಲಿ ಕೂತು ತಿನ್ನುವವನಿಗೆ ಯಾವತ್ತಿಗೂ ಕೂಡ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದೇ ಇಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲವನ್ನು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸಿ. ದಿನದ ಪ್ರಾರಂಭದಲ್ಲಿ ಅನಿಸುತ್ತದೆ ಹಣ ಇದ್ದರೇನೆ ಜೀವನ ಅಂತ. ಸಂಜೆ ಮನೆಗೆ ಬರುವಾಗ ಅನಿಸುತ್ತದೆ ನೆಮ್ಮದಿ ಇದ್ದರೇನೆ ಜೀವನ ಅಂತ. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕಿಸುತ್ತದೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದರೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಮ್ಮ ಕಿವಿಯನ್ನು ಮುಚ್ಚಿಕೊಳ್ಳುವುದು ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲಿ ಸುಖ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ದರೂ ಕೂಡ ನಿನ್ನನ್ನು ಕೆಣಕುವಂತಹ ಪ್ರಯತ್ನವನ್ನು ಜನರು ಮಾಡುತ್ತಾರೆಯೋ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ. ಜಗತ್ತು ಎನ್ನುವುದು ಎಲ್ಲವನ್ನೂ ಕೂಡ ಬದಲಿಸುತ್ತದೆ. ಈ ಜಗತ್ತು ದೇವರ ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರು ಅಷ್ಟೇ. ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ. ನಿಯಮ ಮೀರಿ ಆಟವನ್ನು ಆಡಿದರೆ ಸೋಲು ಎನ್ನುವುದು ಖಚಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಕಾಗೆ ಎಷ್ಟು ಬಾರಿ ಸ್ನಾನವನ್ನು ಮಾಡಿದರೂ ಕೂಡ ಅದು ಕಪ್ಪಾಗಿಯೇ ಇರುತ್ತದೆ. ಅದೇ ರೀತಿ ಕುತಂತ್ರಿ ಮತ್ತು ಮೋಸಗಾರರು ತಮ್ಮ ಬುದ್ಧಿಯನ್ನು ಬಿಡಲು ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಅಂಥವರ ಬಗ್ಗೆ ನೀವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಮೊದಲು ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ, ನಂತರ ದೇವರಲ್ಲಿ ಹೋಗಿ. ಏಕೆಂದರೆ ತಾಯಿಗಿಂತ ದೊಡ್ಡ ದೇವರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಿಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ತಂದೆ ತಾಯಿಗಳು ಇದ್ದಾಗಲೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಮುಂದೆ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನಿಮ್ಮ ಭವಿಷ್ಯವೂ ಕೂಡ ಉಜ್ವಲವಾಗಿ ಇರುತ್ತದೆ. ನೆಮ್ಮದಿ ಅಂದರೆ ಏನು ಗೊತ್ತಾ? ಪ್ರತಿದಿನ ಮಲಗುವ ಮುಂಚೆ ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಇನ್ನೊಬ್ಬರ ಜೀವನ ಹಾಳು ಮಾಡಿಲ್ಲ, ಯಾರಿಗೂ ಕೂಡ ನೋವನ್ನು ಕೊಟ್ಟಿಲ್ಲ ಅನ್ನುವ ತೃಪ್ತಿ ಎನ್ನುವುದು ಇದ್ದರೆ ನಿದ್ರೆ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಪ್ರೀತಿ ಮತ್ತು ಸ್ನೇಹ ತುಂಬಾ ಅತ್ಯಮೂಲ್ಯವಾದದ್ದು. ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ. ಅದಕ್ಕೆ ಒಂದು ಬೆಲೆ ಎನ್ನುವುದು ಇರುತ್ತದೆ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿ ಇದ್ದರೂ ಕೂಡ ಅವನ ಹಣೆ ಬರಹ ಅಷ್ಟೇ ಕೆಟ್ಟದ್ದಾಗಿ ಇರುತ್ತದೆ. ಮನುಷ್ಯ ಎಷ್ಟು ಅಹಂಕಾರಿ ಕೆಟ್ಟವನಾಗಿ ಇರುತ್ತಾನೆಯೋ ಅವನ ಹಣೆ ಬರಹ ಅಷ್ಟು ಚೆನ್ನಾಗಿ ಇರುತ್ತದೆ. ಇವತ್ತಿನ ಕಾಲಮಾನದಲ್ಲಿ ಮನುಷ್ಯ ಚೆನ್ನಾಗಿ ಇದ್ದರೂ ಕೂಡ ಅವನ ಹಣೆ ಬರಹದಿಂದ ಅವನು ಖಂಡಿತವಾಗಿಯೂ ಕೂಡ ಸಂಕಷ್ಟಗಳನ್ನೇ ಎದುರಿಸುತ್ತಾ ಇರುತ್ತಾನೆ. ಆದರೆ ತಪ್ಪದೇ ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಕಾಲ ಎನ್ನುವುದು ಕೂಡ ಬಂದೇ ಬರುತ್ತದೆ. ಜನರಿಗೆ ನಾವು ಬದಲಾದದ್ದು ಮಾತ್ರ ಕಾಣಿಸುತ್ತದೆ, ಆದರೆ ಅವರ ಯಾವ ನಡವಳಿಕೆಯಿಂದ ನಾವು ಬದಲಾಗಿದ್ದೇವೆ ಎನ್ನುವುದು ಮಾತ್ರ ಅವರಿಗೆ ತಿಳಿಯುವುದೇ ಇಲ್ಲ.
ಪಾಪ ಎಷ್ಟೇ ನಾವು ಮಾಡಿದರೂ ಕೂಡ ನಮ್ಮನ್ನು ಕಾಯುವವನು ಮೇಲೆ ಇದ್ದಾನೆ. ನಮ್ಮ ಪಾಪಕ್ಕೆ ಯಾವಾಗ ಪ್ರಾಯಶ್ಚಿತವನ್ನು, ಯಾವಾಗ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಪಾಪದ ಕೆಲಸಗಳನ್ನು ಖಂಡಿತವಾಗಿಯೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಹೊಸ ಹೂವು, ಹೊಸ ಚಿಗುರು, ಪ್ರಕೃತಿಯಲ್ಲಿ ಮೈದಾಳದಂತೆ ನಿಮ್ಮ ಬಾಳಿನಲ್ಲಿಯೂ ಕೂಡ ಹೊಸ ಚೈತನ್ಯ ಮೂಡಲಿ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಕೂಡ ಹೊಸ ಉಲ್ಲಾಸ ಎನ್ನುವುದು ತುಂಬಿರಲಿ. ಯಾವಾಗಲೂ ಕೂಡ ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡಿ ನಿಮ್ಮ ಜೀವನ ಎನ್ನುವುದು ಹಸನ್ಮುಖವಾಗುವುದು. ಒಣಗಿದ ಮರಕ್ಕೆ ನೆಲೆ ಇಲ್ಲ, ಬಡ ಜನಕ್ಕೆ ಮನೆ ಇಲ್ಲ, ಹರಿದ ಜನರಿಗೆ ಸುಳಿ ಇಲ್ಲ, ಕೂಗುವ ಕೋಗಿಲೆಗೆ ಕಲೆ ಇಲ್ಲ, ತುಂಬಿದ ಹೃದಯಕ್ಕೆ ಪ್ರೀತಿ ಸಿಗುವುದಿಲ್ಲ, ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಇರುವುದಿಲ್ಲ. ಕೊಟ್ಟು ಕೊರಗಬೇಡ, ಹಿಟ್ಟಿಕ್ಕಿ ಹಂಗಿಸಬೇಡ, ಎಷ್ಟು ಉಂಡೆರೆಂದು ಹೀಯಾಳಿಸಬೇಡ, ಅನ್ನ ನನ್ನದೆಂದು ಅನ್ನಬೇಡ, ಅನ್ನಕ್ಕಿಂತ ಶ್ರೇಷ್ಠ ಯಾವುದು ಕೂಡ ಇಲ್ಲ, ದಾನ ಮಾಡಿ ಯಾರೂ ಕೂಡ ಕೆಟ್ಟಿಲ್ಲ, ದಾನ ಮಾಡಿದ ಕೈ ಯಾವತ್ತಿಗೂ ಕೂಡ ಕೆಡುವುದಿಲ್ಲ, ಅದು ಬೆಳೆದೇ ಬೆಳೆಯುತ್ತದೆ, ಕೊಂಚ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ ಅಷ್ಟೇ. ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿಯನ್ನೇ ಮುಳುಗಿಸಬಹುದು. ಹಾಗೆಯೇ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಂಬಂಧಗಳನ್ನು ದೂರ ಮಾಡಿಬಿಡಬಹುದು. ಮಾತನಾಡುವ ಮುನ್ನ ಯೋಚನೆಗಳನ್ನು ಮಾಡಿ ಮಾತನಾಡಿ. ನಾವು ಹುಟ್ಟಿದಾಗ ನಮ್ಮನ್ನು ನೋಡಲು ಯಾರು ಬಂದಿದ್ದರು ಎಂದು ನಮಗೆ ಗೊತ್ತಿರುವುದಿಲ್ಲ. ನಾವು ಸತ್ತಾಗ ನಮ್ಮನ್ನು ನೋಡಲು ಯಾರು ಬರುತ್ತಾ ಇರುತ್ತಾರೆ ಅನ್ನುವುದು ಕೂಡ ಗೊತ್ತಿಲ್ಲ. ಆದರೆ ನಾವು ಕಷ್ಟದಲ್ಲಿ ಇರುವಾಗ ನಮ್ಮನ್ನು ಸಹಾಯಕ್ಕೆ ಬಂದವರನ್ನು ನಾವು ಕೊನೆಯವರೆಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ರೋಗ ಬಂದರೆ ಹೆದರಬೇಡ, ಸಮಯವಾದರೆ ಮಾತ್ರ ಸಾವು ಎನ್ನುವುದು ಬರುತ್ತದೆ. ರೋಗವಿಲ್ಲವೆಂದು ಸಂತೋಷವನ್ನು ಪಡಬೇಡ. ಮರಣಕ್ಕೆ ಯಾವುದೇ ಒಂದು ರೋಗದ ಅವಶ್ಯಕತೆಯೇ ಇರುವುದಿಲ್ಲ. ಕೋಪದಲ್ಲಿ ಇದ್ದಾಗ ಎಂದು ಉತ್ತರವನ್ನು ಕೊಡಬೇಡಿ. ಖುಷಿಯಲ್ಲಿ ಇದ್ದಾಗ ಎಂದು ಮೈಮರೆತು ಮಾತುಗಳನ್ನು ಕೊಡಬೇಡಿ. ದುಃಖದಲ್ಲಿ ಇದ್ದಾಗ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ತಾಳ್ಮೆಯಿಂದ ಇದ್ದರೆ ಜೀವನಕ್ಕೆ ಒಂದು ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಇದನ್ನು ಅರಿತರೆ ಇಲ್ಲೇ ನಿನ್ನ ಜೀವನ ಎನ್ನುವುದು ಸ್ವರ್ಗವನ್ನು ತಾಳುವುದು. ಅರಿಯದೇ ಇದ್ದರೆ ನಿನ್ನ ಜೀವನ ಎನ್ನುವುದು ಇಲ್ಲೇ ಪಾತಾಳಕ್ಕೆ ಬೀಳುವುದು. ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿಯಬೇಕು. ಬೆಳಗ್ಗೆ ಆದರೆ ಜೀವ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲದಿದ್ದರೂ ಕೂಡ ನಾವು ಅಲಾರಾಮನ್ನು ಹಾಕಿ ಮಲಗುತ್ತೇವೆ ಅಲ್ಲವೇ? ಅದನ್ನೇ ನಾವು ನಂಬಿಕೆ ಅಂತ ಕರೆಯುತ್ತೇವೆ. ಆ ನಂಬಿಕೆ ಒಂದು ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ತೋರಿಸಬಹುದು. ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರಬೇಕು. ಯಾರೇ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟರೂ ಕೂಡ ಅವರ ನಂಬಿಕೆಗೆ ದ್ರೋಹವನ್ನು ಬಗೆಯುವಂತಹ ಕೆಲಸವನ್ನು ಎಂದಿಗೂ ಕೂಡ ಮಾಡಲೇಬೇಡಿ. ಪ್ರಪಂಚದಲ್ಲಿ ಯಾರನ್ನೂ ಕೂಡ ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲಿಯೂ ಕೂಡ ನಗುವವರನ್ನು ಎಂದಿಗೂ ಕೂಡ ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಿ. ಏನೇ ಬಂದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಬರುತ್ತಿದೆ ಎನ್ನುವ ನಂಬಿಕೆಯಿಂದ ಜೀವನವನ್ನು ಮಾಡಿ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ದಾರಿಯಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಮುನ್ನ ಎದ್ದು ನಿಲ್ಲಬೇಕು. ಈ ಜೀವನದಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪವನ್ನು ಹಾಕುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮೌನದ ಮಾತು, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿ ಇರುವುದು, ಒಳಗಡೆ ನಂಬಿಕೆ ದ್ರೋಹವನ್ನು ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಜೀವನ ಶೈಲಿಯಾಗಿದೆ. ಯಾರನ್ನೂ ಕೂಡ ನಂಬಬೇಡಿ. ಯಾರನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡಿ. ಜೀವನ ಎನ್ನುವುದು ಯಾವುದೇ ರೀತಿಯಾಗಿಯೂ ಕೂಡ ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಸುಳ್ಳಿಗೆ ಒಂದು ಮಿತಿಯಿದೆ, ಅದು ವೇಗವಾಗಿ ಸಾಗುತ್ತದೆ. ಆದರೆ ಅದು ಒಂದಲ್ಲ ಒಂದು ದಿನ ಸತ್ಯದ ಮುಂದೆ ಕೊನೆಗೊಳ್ಳುತ್ತದೆ ಎನ್ನುವುದನ್ನು ಮರೆಯಬೇಡಿ. ಹಸಿದಾಗ ಊಟ ಕೊಟ್ಟವರಿಗೆ, ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡಿದವರಿಗೆ, ಅಪಾಯದಲ್ಲಿ ಇದ್ದಾಗ ರಕ್ಷಣೆಯನ್ನು ಕೊಟ್ಟವರಿಗೆ, ನಿನಗೆ ಏನೇ ಆಗಲಿ ನಾನಿದ್ದೀನಿ ಅಂತ ಧೈರ್ಯವನ್ನು ತುಂಬಿದವರಿಗೆ, ಈ ಜೀವನ ಇರುವವರೆಗೂ ಕೂಡ ಅಂಥವರನ್ನು ಮರೆಯುವುದಕ್ಕೆ ಹೋಗಲೇಬಾರದು. ಹಣದಿಂದ ಎಲ್ಲಿ ಬೇಕಾದರೂ ಕೂಡ ಜಾಗವನ್ನು ಖರೀದಿಸಬಹುದು, ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗವನ್ನು ಕೂಡ ಖರೀದಿಸುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅದು ಕೇವಲ ಒಳ್ಳೆಯ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧಿಸುವುದಕ್ಕೆ ಸಾಧ್ಯವಾದೀತು. ನಂಬಿಕೆಗೆ ಅರ್ಹವಾದಂತಹ ನಾಯಿ ಮನೆಯಿಂದ ಹೊರಗಿರುತ್ತದೆ.
ಕದ್ದು ತಿನ್ನುವ ಬೆಕ್ಕು ಮನೆಯ ಒಳಗೆ ಇರುತ್ತದೆ. ಜೀವನದಲ್ಲಿಯೂ ಕೂಡ ಹಾಗೆ. ಒಳ್ಳೆಯವರನ್ನು ದೂರ ಇಡುತ್ತಾರೆ, ಮೋಸ ಮಾಡುವವರನ್ನು ಸುಲಭವಾಗಿ ನಂಬುತ್ತಾರೆ. ಮೋಸ ಮಾಡುವವರು ಯಾರೇ ಇರಲಿ, ಜೀವನದಲ್ಲಿ ಪ್ರೀತಿ ಮಾಡುವುದು ಎಲ್ಲರಿಗೂ ಕೂಡ ಸಿಗುತ್ತಾರೆ. ಆದರೆ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವವರು ಅದೃಷ್ಟವಂತರಿಗೆ ಮಾತ್ರ ಸಿಗುವುದಕ್ಕೆ ಸಾಧ್ಯವಾದೀತು. ನಿಮ್ಮ ಜೀವನದಲ್ಲಿಯೂ ಕೂಡ ಅಂತಹ ವ್ಯಕ್ತಿಗಳು ಸಿಕ್ಕರೆ ಅಂತಹ ವ್ಯಕ್ತಿಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕಾಲ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿನ್ನನ್ನು ಅಳಿಸಿದವರು ಕೂಡ ಅಳುವ ಸಮಯ ಬಂದೇ ಬರುತ್ತದೆ. ಕಾಯುವಂತಹ ತಾಳ್ಮೆ, ನೆಮ್ಮದಿ ಎನ್ನುವುದು ನಿಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ತಾಳ್ಮೆ ಎನ್ನುವುದು ಇದ್ದಾಗ ಅಷ್ಟೇ, ಏಕೆಂದರೆ ಅದು ಕಾಲವನ್ನು ತೆಗೆದುಕೊಳ್ಳುತ್ತದೆ. ಆಗ ಜೀವನ ಎನ್ನುವುದು ಹಸನ್ಮುಖವಾಗುವುದು. ಯಾರು ನಿಮಗೆ ಏನನ್ನು ಬಗೆದಿರುತ್ತಾರೆಯೋ ಅವರಿಗೆ ಸರಿಯಾದ ಪಾಠವನ್ನು ಕಲಿಸುವುದಕ್ಕೆ ಸಾಧ್ಯವಾದೀತು. 3 ಹೊತ್ತು ಊಟ ಇಲ್ಲದಿದ್ದರೂ ಕೂಡ ಜೀವನ ಎನ್ನುವುದು ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಕೂಡ ಜೀವನವೆನ್ನುವುದು ನಡೆಯುತ್ತದೆ. ಇರುವುದಕ್ಕೆ ಭವ್ಯ ಬಂಗಲೆ ಇರದೇ ಇದ್ದರೂ ಕೂಡ ಜೀವನ ಎನ್ನುವುದು ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇದ್ದರೆ ಜೀವನ ಎನ್ನುವುದು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ತಂದೆಯ ಮುಂದೆ ತಲೆ ಎತ್ತಿ ಮಾತನಾಡದ ಮಗ, ತಾಯಿಯನ್ನು ದೇವರಂತೆ ಕಾಣುವ ಮಕ್ಕಳು ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಸೋತಿರುವಂತಹ ಇತಿಹಾಸವೇ ಇಲ್ಲ. ಸೌಂದರ್ಯಕ್ಕೆ ಮಹತ್ವವನ್ನು ಕೊಟ್ಟರೆ ಅದು ಮುಂದೊಂದು ದಿನ ಮಂಪಾಗುತ್ತದೆ. ಹಣಕ್ಕೆ ಮಹತ್ವವನ್ನು ಕೊಟ್ಟರೆ ಅದು ಖಾಲಿಯಾಗುತ್ತದೆ. ಹಣವನ್ನು, ಗುಣವನ್ನು ಎತ್ತಿ ಹಿಡಿದರೆ ಅಥವಾ ಅದಕ್ಕೆ ಮಹತ್ವವನ್ನು ಕೊಟ್ಟರೆ ಅದು ಶಾಶ್ವತವಾಗಿ ಇರುತ್ತದೆ. ಅಲ್ಲದೆ ಒಂದು ದಿನ ಗೌರವವನ್ನು ಗಳಿಸಿಕೊಳ್ಳುವುದಕ್ಕೆ ಸಹಕಾರವನ್ನು ನಮಗೆ ನೀಡುತ್ತದೆ. ಒಬ್ಬರ ಮೇಲೆ ಅತಿಯಾದ ಪ್ರೀತಿ ಇದ್ದಾಗ ಮಾತ್ರ ಅವರ ಮೇಲೆ ಕೋಪವನ್ನು ಮಾಡಿಕೊಳ್ಳುತ್ತೇವೆ, ಬೈಯುತ್ತೇವೆ, ಜಗಳವನ್ನು ಮಾಡುತ್ತೀವಿ, ಮಾತು ಬಿಡುತ್ತೀವಿ. ಅತಿಯಾದಿ ಪ್ರೀತಿ ಇದ್ದವರಿಗೆ ಮಾತ್ರ ಈ ರೀತಿಯಾಗಿ ಆಗುವುದಕ್ಕೆ ಸಾಧ್ಯವಾದೀತು. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ಕಾಳಜಿ ಕೊನೆಗೆ ಅವರಿಗೆ ನಾಟಕ ಅನಿಸಿಬಿಡುತ್ತದೆ. ಕೋಪವು ಬುದ್ಧಿವಂತಿಕೆಯನ್ನು ಕೊಲ್ಲುತ್ತದೆ, ಭಯವು ಕನಸನ್ನು ಕೊಲ್ಲುತ್ತದೆ. ಯಾವಾಗಲೂ ಕೂಡ ಭಯಗೊಳ್ಳುವುದಕ್ಕೆ ಹೋಗಬೇಡಿ. ಏನೇ ಆದರೂ ಕೂಡ ಮುಂದೆ ನಡೆಯಬೇಕು ಎನ್ನುವ ಹಠವೇ ನಿಮ್ಮನ್ನು ಜೀವನದಲ್ಲಿ ಮುಂದೆ ತರುವುದಕ್ಕೆ ಸಹಕಾರವನ್ನು ಮಾಡುತ್ತದೆ. ನೋವು ಕೊಟ್ಟವರೇ ನಮಗೆ ಮಾರ್ಗದರ್ಶಕರು, ನಂಬಿಸಿ ಮೋಸ ಮಾಡಿದವರೇ ನಮಗೆ ಗುರುಗಳು, ಕಷ್ಟ ಕೊಟ್ಟವರೇ ನಮಗೆ ಹಿತೈಷಿಗಳು, ಅವಮಾನ ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲೆಳೆದವರೇ ನಮಗೆ ಶಕ್ತಿದಾತರು, ತಿರಸ್ಕಾರವನ್ನು ಮಾಡಿದವರೇ ನಮಗೆ ಪುರಸ್ಕಾರವನ್ನು ಮಾಡುವಂಥವರು ಹಿತೈಷಿಗಳೇ ಆಗಿರುತ್ತಾರೆ. ನನಗೆ ಅನ್ನದಾತರು ಎನ್ನುವವರೇ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಒಳ್ಳೆಯ ದಾರಿಯನ್ನು ತೋರಿಸುತ್ತಾರೆ. ಅಂತಹ ಅನ್ನದಾತರನ್ನು ಎಂದಿಗೂ ಕೂಡ ಬೆಳೆದ ಮೇಲೆ ಮರೆಯಲೇಬೇಡ. ನಿಂದಿಸಿದವರೇ ನಮಗೆ ಬದುಕನ್ನು ಕಲಿಸಿದವರು, ದೂರ ತಳ್ಳಿದವರೇ ನಮಗೆ ಬಂಧುಗಳು, ಎಲ್ಲಕ್ಕೂ ಮಿಗಿಲಾಗಿ ನನಗೆ ಪ್ರೀತಿ ಕೊಟ್ಟವರೇ ನನ್ನ ದೇವರು. ಹಾಗಾಗಿ ಈ ಜಗತ್ತಿನಲ್ಲಿ ನನಗೆ ಯಾರೂ ಕೂಡ ಶತ್ರುಗಳು ಇಲ್ಲ. ಗಂಡ ದುಡಿದು ತಂದ ದುಡ್ಡನ್ನು ಹೆಂಡತಿಯ ಕೈಯಲ್ಲಿ ಕೊಟ್ಟಾಗ ನೋಡುವವರ ಕಣ್ಣು ಕೆಂಪಾಗುತ್ತದೆ. ಆದರೆ ಗಂಡನಿಗೆ ಕಷ್ಟ ಅಂತ ಬಂದರೆ ಮೊದಲು ಸಹಾಯಕ್ಕೆ ಬರುವುದು ಅದೇ ಹೆಂಡತಿಯ ಕಡೆಯವರು. ಚಿಕ್ಕವರಿದ್ದಾಗ ಸುಖ ಸುಮ್ಮನೆ ಅಳುತ್ತಾ ಇದ್ದೆವು. ಆದರೆ ದೊಡ್ಡವರಾದ ಮೇಲೆ ನಾವು ಅಳುವುದೋ ಬಿಡುವುದೋ ಎನ್ನುವುದು ಗೊಂದಲದಲ್ಲಿ ಕಾಲವನ್ನು ಕಳೆಯುತ್ತೇವೆ. ಹಣ ಇದ್ದರೆ ಅನೇಕರ ಸ್ನೇಹ ಎನ್ನುವುದು ಸಿಗುತ್ತದೆ. ಪದವಿ ಇದ್ದರೆ ಗೌರವ ಎನ್ನುವುದು ಸಿಗುತ್ತದೆ. ಶಕ್ತಿ ಇದ್ದರೆ ದೇವರು, ಜನರು ದೇವರ ಸಮಾನವಾಗಿ ನಮಗೆ ಕಾಣುತ್ತಾರೆ. ಆದರೆ ಸಂಕಷ್ಟ ಬಂದಾಗ ಮಾತ್ರ ನಿಜವಾಗಿ ನಮ್ಮ ಜೊತೆಗೆ ನಿಲ್ಲುವವರು ಯಾರು ಎನ್ನುವುದು ನಮ್ಮ ಜೀವನದಲ್ಲಿ ಗೊತ್ತಾಗುವುದಕ್ಕೆ ಸಾಧ್ಯವಾದೀತು. ಅಡುಗೆ ಹಾಳಾದರೆ ಒಂದು ದಿನ ನಷ್ಟ, ಬೆಳೆ ಹಾಳಾದರೆ 1 ವರ್ಷ ನಷ್ಟ, ಆದರೆ ವಿದ್ಯಾಭ್ಯಾಸ ಹಾಳಾದರೆ ಇಡೀ ಜೀವನವೇ ನಷ್ಟ. ದಯವಿಟ್ಟು ಓದುವ ವಯಸ್ಸಿನಲ್ಲಿ ಗಮನವಿಟ್ಟು ಓದುವುದನ್ನು ಕಲಿತುಕೊಳ್ಳಿ. ಹಣ್ಣು ಬಿಡದ ಮರದಲ್ಲಿ ಪಕ್ಷಿಗಳು ಇರುವುದಿಲ್ಲ. ಹಾಗೆಯೇ ಹಣವಿಲ್ಲದ ಮನುಜನ ಬಳಿ ಸಂಬಂಧಗಳು ಉಳಿಯುವುದೇ ಇಲ್ಲ. ಸಂಬಂಧಗಳು ಹೇಗೆ ಅಂದರೆ ಇಂದಿನ ಕಾಲದಲ್ಲಿ ಹಣ ಇದ್ದವರಿಗೆ ಮಾತ್ರ ಗೌರವವನ್ನು ಕೊಡುತ್ತಾರೆ. ಹಣ ಇದ್ದವರಿಗೆ ಮಾತ್ರ ಗೌರವವನ್ನು ಕೊಟ್ಟು ಪ್ರೀತಿಯನ್ನು ಕೊಡುತ್ತಾರೆ. ಹಣ ಇದ್ದವರಿಗೆ ಮಾತ್ರ ಮಮತೆಯನ್ನು ತೋರಿಸುತ್ತಾರೆ. ಹಣ ಇದ್ದವರಿಗೆ ಮಾತ್ರ ಇವರು ನಮ್ಮವರು ಎನ್ನುವ ಮಾತುಗಳನ್ನು ಹಾಡುತ್ತಾರೆ. ಹಣ ಇಲ್ಲದೆ ಇರುವವನಿಗೆ ಇವನು ಯಾರು ನಮಗೆ ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ.
ಓದಿಕೊಂಡಿದ್ದೇವೆ ಅಂತ ಮಾತ್ರಕ್ಕೆ ಎಲ್ಲರೂ ನಮಗಿಂತಲೂ ಕೂಡ ದಡ್ಡರಂತ ಅಂದುಕೊಳ್ಳಬಾರದು. ಪುಸ್ತಕದಲ್ಲಿ 4 ಭಾಗ ಬುದ್ಧಿ ಕಲಿಸಿದರೆ ಅನುಭವ ಎನ್ನುವುದು 12 ಭಾಗ ಜೀವನವನ್ನು ಕಲಿಸುತ್ತದೆ. ವಿಮಾನ ಎಷ್ಟೇ ಮೇಲೆ ಹಾರಿದರೂ ಕೂಡ ಭೂಮಿಗೆ ಅದಕ್ಕೆ ಆರಂಭ ಮತ್ತು ಅಂತ್ಯವಾಗಿರುತ್ತದೆ ಎನ್ನುವುದನ್ನು ಮರೆಯಬಾರದು. ಆಡಂಬರದ ಜೀವನ ಬೇಡ. ಒಂದು ಹೊತ್ತು ಉಪವಾಸ ಇದ್ದರೂ ಕೂಡ ಸರಿ, ಸಾಲ ಮಾತ್ರ ಮಾಡಬೇಡಿ. ಏಕೆಂದರೆ ಹಸಿವು ತೀರಿಸಿದ್ದಷ್ಟು ಸುಲಭವಾಗಿ ಸಾಲ ತೀರಿಸೋಕೆ ಆಗುವುದಿಲ್ಲ. ಜನರ ಎದುರು ತಲೆ ಬಾಗಬೇಕಾಗುತ್ತದೆ, ಅವಮಾನವನ್ನು ಅನುಭವಿಸಬೇಕಾಗುತ್ತದೆ. ಎಲ್ಲವನ್ನ ಸಹಿಸಿಕೊಂಡು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಈ ಅಭ್ಯಾಸಗಳು ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಈ 5 ಅಭ್ಯಾಸವನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಬದಲಾವಣೆ ಆಗೇ ಆಗುತ್ತದೆ. ಅದರಲ್ಲಿ ಮೊದಲನೆಯದು, ಚಹಾದ ಬದಲಿಗೆ ನೀರನ್ನು ಕುಡಿಯಿರಿ. ನಿಮ್ಮ ಜೀವನ ಎನ್ನುವುದು ಹಾಳಾಗುವುದು. ನೀರನ್ನು ಕುಡಿಯುವುದರಿಂದ ನಿಮ್ಮ ಚರ್ಮ ಎನ್ನುವುದು ಕಾಂತಿಯುಕ್ತವಾಗುವುದು. ಎರಡನೆಯದು, ಮೊಬೈಲ್ ಬಳಸುವ ಬದಲು ಹೊರಗೆ ತಿರುಗಿ. ದೇಶ ಸುತ್ತು ಕೋಶ ಓದು ಎನ್ನುವ ಮಾತಿಗೆ ಅನುಗುಣವಾಗಿ ಜೀವನದಲ್ಲಿ ನಾವು ಮೊಬೈಲ್ ಫೋನ್ಗಳನ್ನು ಬಳಸುವುದನ್ನು ಅತಿಯಾಗಿ ಇಂದಿನ ದಿನಮಾನಗಳಲ್ಲಿ ಬಳಸುತ್ತಿದ್ದೇವೆ. ಅದನ್ನು ಬದಿಗೆ ಒತ್ತಿ ಜೀವನದಲ್ಲಿ ಎಂದಿಗೂ ಕೂಡ ತಿರುಗುವುದನ್ನು ನೋಡಬೇಕು. ಲೋಕಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಪ್ರಪಂಚವನ್ನು ಸುತ್ತಬೇಕು. ಆಗ ಯಾರು ಹೇಗೆ ಎನ್ನುವುದು ನಮ್ಮ ಅರಿವಿಗೆ ಬರುವುದಕ್ಕೆ ಸಾಧ್ಯವಾದೀತು. ಮೂರನೆಯದು, ಮಲಗುವ ಬದಲು ಕೆಲಸವನ್ನು ಮಾಡಿ. ಜೀವನದಲ್ಲಿ ಕೆಲಸವನ್ನು ಮಾಡುತ್ತಾ ಇರಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಾವು ಕೆಲಸವನ್ನೇ ಮಾಡದೆ ಜೀವನದಲ್ಲಿ ಬೆಳೆಯಬೇಕು ಅಂದುಕೊಂಡರೆ ಅದು ಖಂಡಿತವಾಗಿಯೂ ಕೂಡ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಬೆಳೆಯಬೇಕು ಅನ್ನುವುದೇ ಆದರೆ ಮೊದಲು ಕೆಲಸವನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಯಾವ ಕೆಲಸವಾದರೂ ಕೂಡ ಸರಿ. ಕೆಲಸಗಳಲ್ಲಿ ದೊಡ್ಡ ಕೆಲಸ, ಸಣ್ಣ ಕೆಲಸ ಎನ್ನುವ ತಾರತಮ್ಯತೆ ಇಲ್ಲ. ಮಾಡುವ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಅದರಲ್ಲಿಯೇ ನಾವು ತೃಪ್ತಿಯನ್ನು ಕಾಣಬೇಕು. ಆ ಕೆಲಸದಲ್ಲಿಯೇ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು. ನಾಲ್ಕನೆಯದು, ಮಾತನಾಡುವ ಮೊದಲು ಕೇಳಿಸಿಕೊಳ್ಳಬೇಕು. ಯಾರೇ ಏನೇ ಹೇಳುತ್ತಿದ್ದರೂ ಕೂಡ ಅದನ್ನು ಆಲಿಸುವುದನ್ನು ನೋಡಬೇಕು. ತದನಂತರದಲ್ಲಿ ಮಾತ್ರ ಮಾತನಾಡಬೇಕು. ಅಲ್ಲಿ ನಮ್ಮ ಮಾತಿಗೆ ಮಹತ್ವ ಇದೆ ಎಂದು ಗೊತ್ತಾದಾಗ ಮಾತ್ರ ಮಾತನಾಡಬೇಕು. ಅನವಶ್ಯಕವಾಗಿ ಮಾತನಾಡಿ ನಮ್ಮ ಗೌರವವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಬಾರದು. ಐದನೆಯದು, ಖರ್ಚು ಮಾಡುವ ಮೊದಲು ಗಳಿಸುವುದನ್ನು ಕಲಿಯಬೇಕು. ಏನಾಗುತ್ತದೆಯೋ ಎಂದು ಹೆದರಿಕೊಂಡು ಕುಳಿತುಕೊಳ್ಳುವುದು ಜೀವನವಲ್ಲ. ಏನೇ ಆದರೂ ಕೂಡ ನಾವು ಮೆಟ್ಟಿ ನಡೆಯುತ್ತೇವೆ ಎಂದು ಹಠ ಮಾಡಿ ಮುಂದೆ ಹೋಗುವುದೇ ನಿಜವಾದ ಜೀವನ. ನೀನು ತಲೆ ಬಾಗುವುದರಿಂದ ಸಂಬಂಧ ಉಳಿದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ಕೂಡ ನೀನೇ ಬಾಗುವುದೇ ಆದರೆ ಬಾಗುವುದನ್ನೇ ಬಿಟ್ಟು ಬಿಡು. ಯಾರಿಗೂ ನೋವು ಮಾಡಬೇಡ. ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಹೇಳುವವರಿಗೆ ಕಾಲವೇ ಉತ್ತರವನ್ನು ಕೊಡುತ್ತದೆ. ಕರ್ಮ ಯಾರನ್ನೂ ಕೂಡ ಬಿಡುವುದಿಲ್ಲ. ನೀನು ಮೌನವಾಗಿ ಇರು. ನಾಳೆ ಸತ್ಯದ ಮುಂದೆ ಎಲ್ಲರೂ ಕೂಡ ತಲೆಬಾಗಲೇಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ಚಿಂತೆಗಿಂತ ದೊಡ್ಡ ಕಾಯಿಲೆ ಯಾವುದು ಕೂಡ ಇಲ್ಲ. ನಗುವಿಗಿಂತ ದೊಡ್ಡ ಔಷಧಿ ಯಾವುದು ಕೂಡ ಇಲ್ಲ. ಬೆಂದಷ್ಟು ರೊಟ್ಟಿಗೆ ರುಚಿ ಎನ್ನುವುದು ಹೆಚ್ಚು, ನೊಂದಷ್ಟು ಬದುಕಿಗೆ ಅರ್ಥ ಎನ್ನುವುದು ಹೆಚ್ಚು. ಎಲ್ಲ ಗೆದ್ದು ಬದುಕುವುದು ದೊಡ್ಡದ್ದಲ್ಲ. ಏನು ಇಲ್ಲದೆಯೇ ಬದುಕಿ ತೋರಿಸುವುದು ಅದೇ ನಿಜವಾದ ದೊಡ್ಡ ಸ್ಥಿತಿ. ದ್ರೋಹ ಬಗೆದವರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕೊಳೆತ ಹಣ್ಣು ಮರದಿಂದ ತಾನಾಗಿಯೇ ಉದುರಿ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಷ್ಟು ಬಾರಿ ಬಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಪ್ರತಿ ಬಾರಿಯೂ ಎದ್ದು ನಿಲ್ಲುವ ಧೈರ್ಯಕ್ಕಿರಬೇಕು. ಸಮಯ ಕಠಿಣವಾಗಿ ಇದ್ದರೂ ಕೂಡ ಮನಸ್ಸು ಬಲವಾಗಿ ಇರಬೇಕು. ಯಶಸ್ಸು ನಿನ್ನ ಹೆಜ್ಜೆ ಗುರುತು ಹುಡುಕಿಕೊಂಡು ಬಂದೇ ಬರುತ್ತದೆ. ಮುಂದುವರಿಯುವುದನ್ನು ನೋಡು. ಅಳತೆ ಮೀರಿ ಕಟ್ಟಿದ ಮನೆ, ಅಳತೆ ಮೀರಿ ಮಾಡಿದ ಸಾಲ, ಅದ್ಧೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲೆ ಇರುವಂತಹ ನಂಬಿಕೆ, ಅಪಾರವಾಗಿ ಪ್ರೀತಿ ವಿಶ್ವಾಸ ಇದು ಯಾವತ್ತಿಗೂ ಕೂಡ ಒಳ್ಳೆಯದಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ನನ್ನವರು ಎಂದು ಹೊಡೆದಾಡಬೇಡ. ಮೊದಲು ನಿನ್ನವರು ಯಾರು ಎಂದು ತಿಳಿದುಕೋ. ಸಂಪಾದನೆಗೆ ಬೆಲೆ ಕೊಡುವವರು ನಿನ್ನವರಲ್ಲ, ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು. ಸಮಾಜದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ನೋಡು. ಮಾನವ ಬಣ್ಣದ ಮಾತುಗಳು ಮುತ್ತುಗಳಾಗುತ್ತವೆ.
ಸತ್ಯದ ಮಾತುಗಳು ಮುಳ್ಳುಗಳು ಆಗುತ್ತವೆ. ಇದೇ ಈ ಕಾಲದ ಜನರ ಮನಸ್ಸಿನ ನಿಜವಾದ ವಾಸ್ತವಿಕತೆ ಎನ್ನುವುದನ್ನು ಮರೆಯಬೇಡ. ಸಾರಾಯಿ ಕುಡಿದ ವಾಹನವನ್ನು ಚಲಾಯಿಸುವುದು ಅಪರಾಧವಾದರೆ ಸಾರಾಯಿ ಕುಡಿಸಿ ಮತಗಳನ್ನು ಪಡೆದು ದೇಶ ನಡೆಸುವುದು ಕೂಡ ಅಪರಾಧವಲ್ಲವೇ? ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಚಿಂತನೆಗಳನ್ನು ಮಾಡಬೇಕಾಗಿರುವುದು ಅವಶ್ಯಕವೆನಿಸುತ್ತದೆ. ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಕೂಡ ಇಲ್ಲ. ಹೆತ್ತವರ ಆಶೀರ್ವಾದವನ್ನು ಮೀರುವ ಶಕ್ತಿ ಸೃಷ್ಟಿಯಲ್ಲಿ ಎಲ್ಲೂ ಕೂಡ ಇಲ್ಲ. ವಿದ್ಯೆಯನ್ನು ಕಲಿತು ನೋಡು, ಹೆತ್ತವರಿಗೆ ತಲೆ ಬಾಗಿ ನೋಡು. ಇವೆರಡೂ ಕೂಡ ಜೀವನವನ್ನು ಒಮ್ಮೆ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಮರೆಯಬೇಡ. ಜೀವನದಲ್ಲಿ ಜೀವನ ಎನ್ನುವ ಅನುಭವ ಕಲಿಸುವಂತಹ ಪಾಠವನ್ನು ನೀನು ಬದುಕಿನಲ್ಲಿ ಎಂದಿಗೂ ಕೂಡ ಮರೆಯಬೇಡ. ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರೆಗೆ ಮನೆ ಒಡೆಯುವುದಿಲ್ಲ. ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆದು ಹೆಚ್ಚು ಸಮಯ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯ ಕೋಗಿಲೆಗೆ ಹೇಳಿದ, ನೀನು ಕಪ್ಪಾಗಿ ಇರದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಎಂದು. ಸಮುದ್ರಕ್ಕೆ ಹೇಳಿದ, ನೀನು ಉಪ್ಪಾಗಿ ಇರದೇ ಇದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಎಂದು. ಗುಲಾಬಿ ಹೂವಿಗೆ ಹೇಳಿದ, ನೀನು ನಿನ್ನ ಗಿಡ ಮುಳ್ಳು ಇರದೇ ಇದ್ದರೆ ನೀನು ಇನ್ನೆಷ್ಟು ಚೆನ್ನಾಗಿ ಇರುತ್ತಿತ್ತು ಎಂದು. ಆಗ ಮೂವರು ಒಟ್ಟಿಗೆ ಉತ್ತರವನ್ನು ಕೊಟ್ಟರು, ಹೇ ಮನುಷ್ಯ, ನಿನ್ನಲ್ಲಿ ಬೇರೆಯವರ ಕೊರತೆಯನ್ನು ಹುಡುಕುವ ಗುಣ ಇಲ್ಲದೇ ಇದ್ದರೆ ನೀನು ಎಷ್ಟು ಚೆನ್ನಾಗಿ ಇರುತ್ತಿದ್ದೀಯಾ ಅಲ್ಲವೇ ಎಂದು. ಇದನ್ನೇ ಹೇಳುವುದು. ಮದ್ಯಪಾನ ಮಾಡುವವನು ಕೇವಲ ಮದ್ಯವನ್ನು ಕುಡಿಯುವುದಿಲ್ಲ. ಅವನು ತನ್ನ ತಾಯಿಯ ಸಂತೋಷ, ಅವನ ಹೆಂಡತಿಯ ಶಾಂತಿ, ಅವನ ಮಕ್ಕಳ ಭವಿಷ್ಯ ಮತ್ತು ಅವನ ತಂದೆಯ ಹೆಸರನ್ನು ಒಂದೇ ಗುಟುಕಿನಲ್ಲಿ ಕುಡಿಯುತ್ತಾನೆ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ನಿಮ್ಮಿಂದ ಅವಮಾನವಾಗಲಿ ಅಪಮಾನವಾಗಲಿ ಆಗಲೇಬಾರದು. ಆ ರೀತಿಯಾಗಿ ನೋಡಿಕೊಳ್ಳುವುದು ನಿಮ್ಮದೇ ಆದ್ಯ ಕರ್ತವ್ಯ ಎನ್ನುವುದನ್ನು ಮರೆಯಬೇಡಿ. ಗಂಡ ಕೆಟ್ಟವನು ಎಂದು ಬಿಟ್ಟು ಹೋಗುವ ಮೊದಲು ಒಮ್ಮೆ ಅವನನ್ನು ಸರಿ ಮಾಡುವ ಪ್ರಯತ್ನವನ್ನು ಮಾಡಿ. ಯಾರಿಗೆ ಗೊತ್ತು, ಸರಿಯಾದ ಮೇಲೆ ನೀನು ಅವನ ಪಾಲಿಗೆ ದೇವತೆಯಾಗಿ ಕಾಣಬಹುದು. ಗಂಡನನ್ನು ಬಿಟ್ಟವಳು ಎನ್ನುವ ಪಟ್ಟಕ್ಕಿಂತ ದೇವತೆ ಎನ್ನುವ ಪಟ್ಟ ಉತ್ತಮವಾಗಿ ಇರುತ್ತದೆ ಅಲ್ಲವೇ? ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಅದನ್ನು ವಿನಿಯೋಗ ಮಾಡು. ಇಲ್ಲವೆಂದರೆ ಸಿಕ್ಕವರ ಮೇಲೆ ಅದನ್ನು ವಿನಿಯೋಗವನ್ನು ಮಾಡುವುದಕ್ಕೆ ಹೋದರೆ ನಿನ್ನನ್ನು ಎಲ್ಲರೂ ಕೂಡ ನುಂಗಿ ಹಾಕುವವರೇ ಹೆಚ್ಚಾಗಿ ಇಂದಿನ ಕಾಲದಲ್ಲಿ ಇದ್ದಾರೆ ಎನ್ನುವುದನ್ನು ಮರೆಯಬೇಡ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ತಪ್ಪದೆ ಈ ವಿಡಿಯೋಗೆ ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.